ನಮಸ್ಕಾರ ಸ್ನೇಹಿತರೆ, ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧ ಇನ್ನೂ ಹಲ ದಿನಗಳವರೆಗೆ ಮುಂದುವರಿಬಹುದು ಅನ್ನುವ ನಿರೀಕ್ಷೆ ಎಲ್ರಿಗೂ ಇತ್ತು. ಅಂದ್ರೆ ಎಲ್ಲರೂ ತಿಳ್ಕೊಂಡಿದ್ದಾರೆ ಇರಾನ್ ಅತ್ಯಂತ ಶಕ್ತಿಶಾಲಿಯಾಗಿದೆ, ಹಾಗಾಗಿ ಇಸ್ರೇಲ್ ಜೊತೆ ಕೆಲ ದಿನಗಳ ಮಟ್ಟಿಗಾದ್ರೂ ಅವ್ರು ಯುದ್ಧ ಮಾಡ್ತಾರೆ ಅಂತಕೊಂಡು ಎಲ್ಲರೂ ಭಾವಿಸಿದ್ರು. ಆದ್ರೆ ಈಗ ಪರಿಸ್ಥಿತಿ ಬದಲಾಗ್ತಾ ಇದೆ. ಕೇವಲ 4 ದಿನದಲ್ಲಿ ಇರಾನ್ ಶರಣಾಗುವಂತಹ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಹಾಗಾದ್ರೆ ಇದಕ್ಕೆ ಕಾರಣ ಏನು? ಯಾವ ರೀತಿಯಲ್ಲಿ ಇಸ್ರೇಲ್ ಈ ಬಲಾಢ್ಯವಾದಂತಹ ಇರಾನ್ನ ಬಗ್ಗು ಬಡಿತಾ ಇದೆ? ಇದೆಲ್ಲೋದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಆತ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಎಲ್ಲರೂ ಭಾವಿಸಿದ್ದೇನು ಅಂತ ಹೇಳಿದ್ರೆ ಈ ಯುದ್ಧ ಕಮ್ಮಿ ಅಂತ ಹೇಳಿದ್ರೆ ಒಂದು 15 ದಿನದವರೆಗಾರು ಮುಂದುವರಿಬಹುದು ಅನ್ನೋ ಒಂದು ಯೋಚನೆ ಎಲ್ರಿಗೂ ಇತ್ತು. ಆದ್ರೆ ಈ ಎಲ್ಲದನ್ನು ಉಲ್ಟಾ ಮಾಡೋ ರೀತಿಯಲ್ಲಿ ಕೇವಲ 4 ದಿನದಲ್ಲಿ ಇರಾನ್ ಸಂಪೂರ್ಣವಾಗಿ ಸೋತು ಸುಣ್ಣ ಆಗ್ತಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗ ಬರ್ತಾ ಇರುವಂತ ಸುದ್ದಿ ಏನು ಅಂತ ಹೇಳಿದ್ರೆ ಇರಾನ್ ಸದ್ಯದಲ್ಲೇ ಶರಣ ಆಗ್ತದೆ, ಆ ಪರಿಸ್ಥಿತಿಗೆ ಈಗಾಗಲೇ ಇರಾನ್ ತಲುಪಿ ಬಿಟ್ಟಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇಸ್ರೇಲ್ ನಲ್ಲಿರುವಂತಹ ಏರ್ ಫೋರ್ಸ್, ಇವರು ಅತ್ಯಂತ ಶಕ್ತಿಶಾಲಿಯಾದಂತಹ ಏರ್ ಫೋರ್ಸ್ ನ ಹೊಂದಿದ್ದಾರೆ. ಈಗಾಗಲೇ ಇಸ್ರೇಲ್ ಕ್ಲೈಮ್ ಮಾಡ್ಕೊಂತ ಇದೆ, ನಾವು ಇರಾನ್ನ ಸಂಪೂರ್ಣ ವಾಯು ಪ್ರದೇಶವನ್ನ ವಶಪಡಿಸಿಕೊಂಡಿದ್ದೇವೆ ಅಂತೇಳಿ. ನಿಮ್ಗೆ ಇಲ್ಲಿ ಒಂದು ಸಂಶಯ ಬರ್ಬೋದು, ಅದೇನು ಅಂತ ಹೇಳಿದ್ರೆ ವಾಯು ಪ್ರದೇಶವನ್ನ ಯಾವ ರೀತಿಯಲ್ಲಿ ವಶಪಡಿಸಿಕೊಳ್ತಾರೆ ಅಂತ ಹೇಳ್ಕೊಂಡು. ಬೇರೆ ಏನು ಅಲ್ಲ, ಇರಾನ್ ನಲ್ಲಿರುವಂತಹ ಎಲ್ಲಾ ರಾಡಾರ್ ಸಿಸ್ಟಮ್ ಇರಬಹುದು ಅಥವಾ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಇರಬಹುದು, ಇದೆಲ್ಲದನ್ನ ಈಗ ಇಸ್ರೇಲ್ ನಾಶಗೊಳಿಸಿದೆ, ಇಲ್ಲ ನಿಷ್ಕ್ರಿಯಗೊಳಿಸ್ಬಿಟ್ಟಿದೆ. ಆದ್ರಿಂದಾಗಿ ಇಸ್ರೇಲ್ನ ಫೈಟರ್ ಜೆಟ್ಗಳು ಇರಾನ್ನ ಯಾವುದೇ ಮೂಲೆಗೆ ಬೇಕಾದ್ರೂ ಹೋಗಿ ದಾಳಿ ನಡೆಸಿ ವಾಪಸ್ ಸೇಫ್ ಆಗಿ ಹೋಗ್ಬಹುದು. ಅಂದ್ರೆ ಅವರ ಫೈಟರ್ ಜೆಟ್ಗಳನ್ನ ಡಿಟೆಕ್ಟ್ ಮಾಡುವಂತ ಸಾಮರ್ಥ್ಯ ಈಗ ಇರಾನ್ ಕೈಲಿ ಇಲ್ಲ. ಹಾಗಾಗಿ ಇಸ್ರೇಲ್ ಏರ್ ಫೋರ್ಸ್ ಇಡೀ ಇರಾನ್ ನಲ್ಲಿರುವಂತಹ ಸ್ಥಳಗಳನ್ನ ಗುರಿಯಾಗಿಸಿಕೊಂಡು ದಾಳಿ ನಡೆಸ್ತಾನೆ ಇದೆ. ಇದಕ್ಕೆ ಪ್ರತ್ಯುತ್ತರ ಕೊಡುವಂತಹ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಇರಾನ್ ಇಲ್ವೇ ಇಲ್ಲ ಅಂತ ಹೇಳಬಹುದು. ಯಾಕಂತ ಹೇಳಿದ್ರೆ ಏರ್ ಫೋರ್ಸ್ ಇಂದಾನೆ ಇವರು ಫೇಸ್ ಮಾಡಬೇಕಾಗಿ ಬರ್ತದೆ. ಆದ್ರೆ ಇಸ್ರೇಲ್ನ ಏರ್ ಫೋರ್ಸ್ ಮತ್ತೆ ಇರಾನ್ನ ಏರ್ ಫೋರ್ಸ್ ನ ಕಂಪೇರ್ ಮಾಡಿ ನೋಡಿದ್ರೆ ಇರಾನ್ ಅತ್ಯಂತ ಹಿಂದುಳಿದಿರುವಂತಹ ಒಂದು ಏರ್ ಫೋರ್ಸ್ ಅಂತೇಳಿ ಹೇಳ್ಬಹುದು. ಯಾಕಂದ್ರೆ ಇವರ ಹತ್ರ ಇರುವಂತಹ ಫೈಟರ್ ಜೆಟ್ಗಳು ಎಲ್ಲದೂ ಕೂಡ ಅಷ್ಟೇ ಒಬಿರಾಯ್ನ ಕಾಲದ 1980ಕ್ಕಿಂತಲೂ ಮೊದಲಿನ ಕಾಲದ ಫೈಟರ್ ಜೆಟ್ಗಳನ್ನ ಇವರು ಉಪಯೋಗಿಸ್ತಾ ಇದ್ದಾರೆ. ಈ ಫೈಟರ್ ಜೆಟ್ಗಳು ಇಸ್ರೇಲ್ ಎದುರುಗಡೆ ಯಾವುದೇ ಲೆಕ್ಕಕ್ಕೆ ಬರದೇ ಇರುವಂತಹದ್ದು. ಆದ್ರಿಂದಾಗಿ ಇರಾನ್ನ ಏರ್ ಫೋರ್ಸ್ ಇಸ್ರೇಲ್ ಏರ್ ಫೋರ್ಸ್ ನ ಎದುರಿಸುವಂತ ಪರಿಸ್ಥಿತಿಯಲ್ಲಿಲ್ಲ. ಇಲ್ಲಿ ಇರಾನ್ನ ಶಕ್ತಿ ಏನು ಅಂತ ಹೇಳಿದ್ರೆ ಅವರ ಕ್ಷಿಪಣಿಗಳು. ಇರಾನ್ ಅತ್ಯಂತ ಶಕ್ತಿಶಾಲಿಯಾದಂತಹ ಕ್ಷಿಪಣಿಯನ್ನು ಹೊಂದಿರುವಂತಹ ದೇಶ. ಇತ್ತೀಚೆಗೆ ನೆತಾನ್ಯಾಹು ಒಂದು ಪೋಸ್ಟ್ ಅನ್ನ ಎಲ್ಲ ಕಡೆ ಶೇರ್ ಮಾಡಿದ್ದಾರೆ. ಅದರಲ್ಲಿ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಇರಾನ್ ನಲ್ಲಿರುವಂತಹ ಕ್ಷಿಪಣಿಗಳು ಪ್ರಪಂಚದ ಯಾವ ಭಾಗವನ್ನ ತಲುಪಬಹುದು. ಒಂದ್ ವೇಳೆ ಇವ್ರ ಕೈಗೆ ಅಣ್ವಸ್ತ್ರಗಳು ಸಿಕ್ಕಿದ್ರೆ ಪ್ರಪಂಚದ ಯಾವ ದೇಶಗಳು ಸಂಕಷ್ಟಕ್ಕೀಡಾಗಬಹುದು. ಈ ರೀತಿಯಾದಂತಹ ಒಂದು ಮ್ಯಾಪ್ ಅನ್ನ ಮಾಡಿ ಎಲ್ರಿಗೂ ಹಂಚಿಕೊಂಡಿದ್ದಾರೆ. ಅದರಲ್ಲಿ ಭಾರತ ಸೇರಿ ಅಮೆರಿಕದವರೆಗೂ ಕೂಡ ಎಲ್ಲಾ ದೇಶಗಳು ಇರಾನ್ನ ಕ್ಷಿಪಣಿಯ ರೇಂಜ್ ನಲ್ಲಿ ಬರ್ತಾ ಇತ್ತು. ಅಂದ್ರೆ ನೀವು ಇಲ್ಲಿ ಅರ್ಥ ಮಾಡ್ಕೋಬಹುದು ಇರಾನ್ನ ಕ್ಷಿಪಣಿಯ ಸಾಮರ್ಥ್ಯ ಯಾವ ರೀತಿ ಇತ್ತು ಅಂತೇಳಿ. ಇಲ್ಲಿಗ ಇಸ್ರೇಲ್ ಏನ್ ಮಾಡಿದೆ ಅಂತ ಹೇಳಿದ್ರೆ ಇರಾನ್ ನಲ್ಲಿರುವಂತಹ 1/3 ಕ್ಷಿಪಣಿಗಳನ್ನ ನಾಶಪಡಿಸ್ಬಿಟ್ಟಿದೆ. ಅವರ ಕ್ಷಿಪಣಿಯ ಸ್ಟೋರೇಜ್ ಇರ್ಬೋದು ಅಥವಾ ಅವರ ಮಿಸೈಲ್ ಲಾಂಚಿಂಗ್ ಪ್ಯಾಡ್ಗಳಿರ್ಬೋದು, ಇದೆಲ್ಲದನ್ನು ಈಗಾಗಲೇ ಧ್ವಂಸಗೊಳಿಸ್ಬಿಟ್ಟಿದೆ. ಆದ್ರಿಂದಾಗಿ ಇರಾನ್ ಈಗ ಒಂದ್ ರೀತಿಯಾಗಿ ನಿಶಸ್ತ್ರಗೊಳ್ತಾ ಇದೆ. ಆದ್ರಿಂದಾಗಿ ಇಲ್ಲಿ ಇರಾನ್ ಸೋಲುವ ಪರಿಸ್ಥಿತಿ ತಲುಪ್ತಾ ಇದೆ. ಇದ್ರ ನಡುವೆ ಟ್ರಂಪ್ ತಮ್ಮ ಟ್ರುತ್ ಸೋಷಿಯಲ್ ನಲ್ಲಿ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ಆ ಪೋಸ್ಟ್ ನಲ್ಲಿ ಇರಾನ್ನ ರಾಜಧಾನಿಯಲ್ಲಿರುವಂತಹ ಟೆಹರಾನ್ ಜನತೆಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ತಕ್ಷಣ ನೀವು ಟೆಹರಾನ್ನ ಬಿಟ್ಟು ಬೇರೆ ಸೇಫ್ ಆಗಿರುವಂತಹ ಪ್ರದೇಶಗಳಿಗೆ ಮೂವ್ ಆಗಬೇಡಿ, ಇಲ್ಲದಿದ್ರೆ ನಿಮ್ಗೆ ಸಮಸ್ಯೆ ಉಂಟಾಗ್ತದೆ, ಸಾವು ನೋವು ಉಂಟಾಗಬಹುದು ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಟ್ರಂಪ್ ಅವರ ಈ ಎಚ್ಚರಿಕೆಯನ್ನು ನೋಡಿದ ತಕ್ಷಣ ಟೆಹರಾನ್ನ ಬಿಟ್ಟು ಜನರು ಹೊರಗಡೆಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸಿಕ್ಕ ವೆಹಿಕಲ್ ನ ಹಿಡ್ಕೊಂಡು ಅವರು ಟೆಹರಾನ್ ಇಂದ ಹೊರಗಡೆ ಈಗ ಮೂವ್ ಆಗ್ತಾ ಇದ್ದಾರೆ. ಈಗಾಗಲೇ ಬರ್ತಾ ಇರುವಂತಹ ಸುದ್ದಿ ಏನು ಅಂತ ಹೇಳಿದ್ರೆ ಟೆಹರಾನ್ನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ಬಿಟ್ಟಿದೆ. ಅಲ್ಲಿಂದ ಬೇರೆ ಬೇರೆ ಕಡೆ ಹೋಗುವಂತ ಟ್ರೈನ್ಗಳಲ್ಲೂ ಕೂಡ ಅಷ್ಟೇ ಜನ ತುಂಬಿ ತುಳುಕ್ತಾ ಇದ್ದಾರೆ. ಒಟ್ಟಾರೆಗೆ ಅಲ್ಲಿಯ ಜನತೆ ಪ್ರಾಣ ಉಳಿದ್ರೆ ಸಾಕು ಅಂತಕೊಂಡು ಬೇರೆ ಕಡೆ ಹೋಗ್ತಾ ಇದ್ದಾರೆ. ಇದು ಸದ್ಯಕ್ಕೆ ಟೆಹರಾನ್ನ ಪರಿಸ್ಥಿತಿ. ಅಮೆರಿಕದ ಪ್ರೆಸಿಡೆಂಟ್ ಟ್ರಂಪ್ ಅವರು G7 ಸಮಿತಿಗೆ ಹೋಗಿದ್ರು ಕೆನಡಾಕ್ಕೆ. ಆದ್ರೆ ಟ್ರಂಪ್ ಅವರು ಕೆಲವು ಗಂಟೆಗಳಲ್ಲಿ ಈ G7 ಸಮಿಟ್ ನಿಂದ ವಾಪಸ್ ಅಮೆರಿಕಕ್ಕೆ ಕೂಡ ಹೋಗ್ಬಿಟ್ಟಿದ್ದಾರೆ. ಅಮೆರಿಕದಿಂದ ಟ್ಯಾಂಕ್ ಗಳನ್ನ ಹೊತ್ತಿರುವಂತಹ ಹಡಗುಗಳು ಈಗಾಗಲೇ ಇರಾನ್ ನತ್ತ ಪ್ರಯಾಣ ಬೆಳೆಸಿದೆ. ಇದೆಲ್ಲದೂ ನೋಡ್ತಾ ಇರುವಂತಹ ಜನತೆ ಕಂಗಾಲಾಗಿ ಹೋಗಿದ್ದಾರೆ. ಆದ್ರಿಂದಾಗಿ ಅವರೆಲ್ಲರೂ ಕೂಡ ಈಗ ಟೆಹರಾನ್ ನ ಬಿಟ್ಟು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದ್ರೆ ಒಂದಂತೂ ಅನಿಸ್ತಾ ಇದೆ, ಅಮೆರಿಕ ಸದ್ಯದಲ್ಲಿ ಈ ಯುದ್ಧಕ್ಕೆ ಎಂಟರ್ ಆಗ್ತಾ ಇದೆ. ಆ ಮೂಲಕ ಇರಾನ್ ಅನ್ನ ಸಂಪೂರ್ಣವಾಗಿ ಧ್ವಂಸ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇದ್ರ ಜೊತೆಯಲ್ಲಿ ಅಲ್ಲಿರುವಂತಹ ಆಡಳಿತ ಕೂಡ, ಅಂದ್ರೆ ಖಮೇನಿ ಆಡಳಿತ ನಡೀತಾ ಇದೆಯಲ್ಲ, ಈ ಖಮೇನಿ ಆಡಳಿತವನ್ನ ಕೊನೆಗೊಳಿಸಿ ಅಲ್ಲಿ ಬೇರೆಯದೇ ಆದಂತಹ ಒಂದು ಸರ್ಕಾರವನ್ನ ರಚನೆ ಮಾಡಲಿಕ್ಕೆ ಇಸ್ರೇಲ್ ಮತ್ತು ಅಮೆರಿಕ ಕೈ ಹಾಕುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಹೇಳಿದ್ದನ್ನ ಕೇಳ್ಕೊಂಡಿರುವಂತಹ ಒಂದು ಕೈಗೊಂಬೆ ಸರ್ಕಾರ ಇರಾನ್ ನಲ್ಲಿ ಪ್ರತಿಷ್ಠಾಪನೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಅದೇನೇ ಇರಲಿ, ಆದಷ್ಟು ಬೇಗ ಯುದ್ಧ ಮುಗಿಲಿ ಅಂತಕೊಂಡು ನಾವೆಲ್ಲರೂ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಯಾಕಂತ ಹೇಳಿದ್ರೆ ಯುದ್ಧ ಏನಾದ್ರು ಮುಂದುವರೆದ್ರೆ
ನಮ್ಮ ದೇಶದ ಮೇಲೆ ಕೂಡ ಇದರ ಎಫೆಕ್ಟ್ ಬಹಳಷ್ಟು ಆಗ್ತದೆ. ಆದ್ದರಿಂದಾಗಿ ಆದಷ್ಟು ಬೇಗ ಯುದ್ಧ ನಿಲ್ಲಿ ಅಂತಕೊಂಡು ನಾವು ಆಶಿಸೋಣ. ಸ್ನೇಹಿತರೆ, ನಾನು ಹಂಚ್ಕೊಡೋಂಥ ವಿಷಯ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.